ಕರ್ನಾಟಕದ ಐಪಿಎಸ್ ಅಧಿಕಾರಿ ಸಾವು ಪ್ರಕರಣದಲ್ಲಿ ಇದೀಗ 10 ಹಲವು ಅನುಮಾನಗಳು ಹುಟ್ಕೊಂಡಿದೆ. ಡಾಕ್ಟರ್ ಮಧುಕರ್ ಶೆಟ್ಟಿ ಸಾವಿನಲ್ಲಿ ಹಲವು ಅನುಮಾನಗಳು ಇದೀಗ ಕಾಡ್ತಾ ಇದೆ. ಹಾಗಾದ್ರೆ ಮಧುಕರ್ ಶೆಟ್ಟಿ ಸಾವಿಗೆ ಅಸಲಿ ಕಾರಣ ಏನು? ಡಾಕ್ಟರ್ ಮಧುಕರ್ ಶೆಟ್ಟಿ ಸಾವಿನಲ್ಲಿ ಈಗ ಹಲವು ಅನುಮಾನ ವ್ಯಕ್ತವಾಗ್ತಾ ಇದೆ. ಕುಟುಂಬಸ್ಥರು ಕೂಡ ಈ ಅನುಮಾನವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಇದು ಅನಾರೋಗ್ಯದಿಂದ ಆದಂತಹ ಸಾವಲ್ಲ ಅನ್ನೋ ಅನುಮಾನವನ್ನ ಕುಟುಂಬಸ್ಥರು ವ್ಯಕ್ತಪಡಿಸ್ತಾ ಇದ್ದಾರೆ. ಮಧುಕರ್ ಶೆಟ್ಟಿ ಕುಟುಂಬಸ್ಥರು ಜೊತೆಗೆ ಸ್ನೇಹಿತರಿಗೂ ಕೂಡ ಸಾವಿನಲ್ಲಿ ಸಾಕಷ್ಟು ಅನುಮಾನ ಇದೆ. ಇನ್ನು ಮಧುಕರ್ ಶೆಟ್ಟಿ ಸಾವಿನ ಬಗ್ಗೆ ಸರ್ಕಾರಕ್ಕೂ ಕೂಡ ಅನುಮಾನ ಇದೆ. ತನಿಖೆಗೋಸ್ಕರನೇ ರಾಜ್ಯ ಸರ್ಕಾರ ಒಂದು ತಂಡವನ್ನ ರಚನೆ ಮಾಡಿತು. ಹಾಗಾದ್ರೆ ಆ ತಂಡ ಈಗಾಗಲೇ ತನಿಖೆಯನ್ನ ಮಾಡಿದ್ಯಾ? ಏನ್ ವರದಿ ಕೊಟ್ಟಿದೆ? ನ್ಯೂಸ್ 18 ನಲ್ಲಿ ಎಕ್ಸ್ಕ್ಲೂಸಿವ್ ಆಗಿ ನಾವು ಮಾಹಿತಿಯನ್ನ ಕೊಡ್ತೀವಿ. ಸರ್ಕಾರದ ನಿರ್ದೇಶನದಂತೆ ಡಾಕ್ಟರ್ ದೇವಿ ಶೆಟ್ಟಿ ಸಮಿತಿ ರಚನೆಯಾಗಿತ್ತು. 6 ಜನರನ್ನ ಒಳಗೊಂಡಂತ ವಿಶೇಷ ತಜ್ಞರ ಸಮಿತಿ ಇದಾಗಿದೆ. ಯಾಕಂದ್ರೆ ಸಾವಿನ ಬಗ್ಗೆ ಅನುಮಾನ ಇದ್ದಿದ್ರಿಂದ ರಾಜ್ಯ ಸರ್ಕಾರ ಒಂದು ಸಮಿತಿಯನ್ನ ರಚನೆ ಮಾಡಿತ್ತು. ಸರ್ಕಾರದ ನಿರ್ದೇಶನದಂತೆ ಡಾಕ್ಟರ್ ದೇವಿ ಶೆಟ್ಟಿ ಸಮಿತಿ ತನಿಖೆಯನ್ನ ಮಾಡ್ತಾ ಇತ್ತು. 6 ಜನರನ್ನ ಒಳಗೊಂಡಂತ ವಿಶೇಷ ತಜ್ಞರ ಸಮಿತಿ ಇದು. ಇನ್ನು ಪ್ರಾಥಮಿಕ ವರದಿಯನ್ನ ಆಲ್ರೆಡಿ ಈಗ ತಜ್ಞರ ಸಮಿತಿ ಸಿದ್ಧಪಡಿಸಿದೆ ಅಂತ ಗೊತ್ತಾಗಿದೆ. ಹಾಗಾದ್ರೆ ಆ ಪ್ರಾಥಮಿಕ ವರದಿಯಲ್ಲಿ ಅಂತದ್ದೇನಿದೆ? ಈಗ ಅನುಮಾನಗಳಿಗೆ ಹಾಗಾದ್ರೆ ಈ ಸಮಿತಿ ಉತ್ತರವನ್ನ ಕೊಟ್ಟಿದ್ಯಾ? ನ್ಯೂಸ್ 18ಗೆ ಎಕ್ಸ್ಕ್ಲೂಸಿವ್ ಆಗಿ ಆ ಮಾಹಿತಿ ಲಭ್ಯವಾಗಿದೆ. ಹೈದರಾಬಾದ್ನ ಕಾಂಟಿನೆಂಟಲ್ ಆಸ್ಪತ್ರೆಯಲ್ಲಿ ಮಧುಕರ್ ಶೆಟ್ಟಿ ಸಾವನ್ನಪ್ಪಿದ್ರು. ಡಿಸೆಂಬರ್ 28ನೇ ತಾರೀಕು ಅಧಿಕಾರಿ ಕೊನೆಯುಸಿರನ್ನ ಎಳೆದಿದ್ದು. ಡಿಸೆಂಬರ್ 25ರಂದು ಆಸ್ಪತ್ರೆಗೆ ಅಧಿಕಾರಿಯನ್ನ ದಾಖಲು ಮಾಡಲಾಗಿತ್ತು. ಆದ್ರೆ ಡಿಸೆಂಬರ್ 28ನೇ ತಾರೀಕು ಮಧುಕರ್ ಶೆಟ್ಟಿ ಅವರು ಕೊನೆಯುಸಿರನ್ನ ಎಳೆದಿರ್ತಾರೆ. ಹೈದರಾಬಾದ್ನಲ್ಲಿ ಅವರು ಸಾವನ್ನಪ್ಪಿದ್ದು, ಕಾಂಟಿನೆಂಟಲ್ ಆಸ್ಪತ್ರೆಯಲ್ಲಿ ಸಾವನ್ನಪ್ಪಿದ್ರು. ಆಗ ಸಾಕಷ್ಟು ಚರ್ಚೆಗೀಡಾಗಿತ್ತು. ಸೊ ಏನ್ ಸಾವಿದ? ಹಾಗಾದ್ರೆ ಅನಾರೋಗ್ಯ ಅಂತ ಹೇಳ್ತಾ ಇದ್ದಾರೆ. ಆದ್ರೂ ಕೂಡ ತುಂಬಾನೇ ಡೌಟ್ಸ್ ಇದೆ ನಮ್ಗೆ ಈ ಸಾವಲ್ಲಿ ಅಂತ ಕುಟುಂಬಸ್ಥರಿಗೆ, ಅವರ ಸ್ನೇಹಿತರಿಗೆ 10 ಹಲವು ಅನುಮಾನಗಳು ವ್ಯಕ್ತವಾಗಿತ್ತು. ಕಾಂಟಿನೆಂಟಲ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯಲ್ಲಿ ಲೋಪ ಆರೋಪ ಕೂಡ ಕೇಳಿ ಬಂದಿತ್ತು. ಅಸಮರ್ಪಕ ಚಿಕಿತ್ಸೆ ಜೊತೆಗೆ ಸಾವಿನ ರಹಸ್ಯ ಭೇದಿಸೋಕೆ ಅಂತಾನೆ ಈ ಸಮಿತಿಯನ್ನ ರಾಜ್ಯ ಸರ್ಕಾರ ರಚನೆ ಮಾಡಿದ್ದು. ಮೃತಪಟ್ಟಾಗ್ಲೇ ಒಂದು ಅಸಹಜ ಸಾವು ಅನ್ನೋ ಅನುಮಾನ ಎಲ್ಲರಲ್ಲೂ ಕೂಡ ಇತ್ತು. ಸೊ ಅನುಮಾನದ ಹಿನ್ನೆಲೆಯಲ್ಲಿ ತನಿಖಾ ಸಮಿತಿ ರಚನೆಯಾಗಿತ್ತು. ಇದೇ ತಿಂಗಳಲ್ಲಿ ಸರ್ಕಾರಕ್ಕೆ ಆ ಸಮಿತಿ ವರದಿ ನೀಡುವಂತ ಸಾಧ್ಯತೆ ಇದೆ. ಹಾಗಾದ್ರೆ ಆ ಪ್ರಾಥಮಿಕ ವರದಿಯಲ್ಲಿ ಏನಿದೆ? ಈ ಬಗ್ಗೆ ಮತ್ತಷ್ಟು ಇನ್ಫಾರ್ಮೇಶನ್ ಕೊಡ್ತಾರೆ. ನ್ಯೂಸ್ ರೂಮ್ ಇಂದ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿರುವಂತಹ ನಮ್ಮ ರಿಪೋರ್ಟರ್ ಅಲ್ವೇನ್. ಮೃತಪಟ್ಟಾಗ್ಲೇ ಅಧಿಕಾರಿ ಸಾಕಷ್ಟು ಅನುಮಾನಗಳು ವ್ಯಕ್ತವಾಗಿತ್ತು. ಒಂದ್ ರೀತಿ ನಿಗೂಢವಾಗೇ ಇತ್ತು ಈ ಕೇಸ್. ಅನಾರೋಗ್ಯ ಅಂತ ಹೇಳಿದ್ರು. ಕುಟುಂಬಸ್ಥರು ಜೊತೆಗೆ ಅವ್ರ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ತುಂಬಾನೇ ಡೌಟ್ಸ್ ಇತ್ತು. ಸೊ ಫೈನಲಿ ಒಂದು ರಿಪೋರ್ಟ್ ರೆಡಿ ಆಗಿದೆ. ಆ ರಿಪೋರ್ಟ್ ಅಲ್ಲಿ ಏನೆಲ್ಲ ಇದೆ? ಹಾಗಾದ್ರೆ ಪ್ರೈಮರಿ ರಿಪೋರ್ಟ್ ಅಲ್ಲಿ ಶರ್ಮಿತಾ, ನಾವು ನೋಡಬಹುದು ಡಿಸೆಂಬರ್ 25ರಂದು ಏನೋ H1N1 ನಿಂದ ಅಂತ ಬಳಲುತ್ತಿದ್ದಂತೆ ಹೇಳಲಾಗ್ತಿದ್ದಂತ ಡಾಕ್ಟರ್ ಮಧುಕರ್ ಶೆಟ್ಟಿ ಅವರು ಹೈದರಾಬಾದ್ನ ಕಾಂಟಿನೆಂಟಲ್ ಹಾಸ್ಪಿಟಲ್ಗೆ ಅಡ್ಮಿಟ್ ಆಗ್ತಾರೆ. ಆದ್ರೆ 28ನೇ ತಾರೀಕು ಅದೇ ತಿಂಗಳ 3 ದಿನದಲ್ಲೇ ಅವರ ಸಾವಾಗುತ್ತೆ. ಅದು ಹೃದಯಕೋಶ ಮತ್ತು ಹೃದಯ ಸಂಬಂಧಿ ಮತ್ತು ಶ್ವಾಸಕೋಶದ ಸಂಬಂಧಿ ಕಾಯಿಲೆಯಿಂದ ಸಾವಂತ ಹೇಳ್ತಾರೆ. ಆದ್ರೆ ಇಮಿಡಿಯೇಟ್ಲಿ ಅವರ ಹೆಂಡತಿ ಮತ್ತೆ ಕುಟುಂಬಕರು ಮತ್ತೆ ಬ್ಯಾಚ್ಮೇಟ್ ಆದಂತ ಎಲ್ಲ IPS ಆಫೀಸರ್ಗಳಾಗಿರ್ಬೋದು ಮತ್ತೆ ಜರ್ನಲಿಸ್ಟ್ ಸಮೂಹ ಏನಿರುತ್ತೆ, ಇವರು ಪ್ರೊಟೆಸ್ಟ್ ಮಾಡ್ತಾರೆ. ಏನಂತ ಹೇಳಿದ್ರೆ ಇದು ಅಸಹಜ ಸಾವು. ಇದರ ಹಿಂದೆ ಏನೋ ಒಂಥರದ ಒಂದು ಶಂಕೆ ಕಾಣ್ತಾ ಇದೆ. ಯಾಕಂದ್ರೆ H1N1 ನಿಂದ ಆದ್ರೆ ಸಾವು ಸಾಧ್ಯ ಇರಲಿಲ್ಲ. ಮತ್ತೆ ಅದರ ನಂತರ ಕೊಟ್ಟಿರುವಂತಹ ರಿಪೋರ್ಟ್ ಆಗಿರ್ಬೋದು ಹಾರ್ಟ್ ಮತ್ತು ಲಂಗ್ಸ್ ಸಂಬಂಧಪಟ್ಟದ್ದು. ಈ ತರದ ಅದು 47ನೇ ವಯಸ್ಸಿನಲ್ಲಿ ಫಿಟ್ ಆದಂತಹ ಒಬ್ಬ ಅಧಿಕಾರಿಗೆ ಈ ತರ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಅಂತ. ಅದರ ನಂತರ ಈವನ್ CM ಇಮಿಡಿಯೇಟ್ಲಿ ಹೇಳ್ತಾರೆ ಇದ್ರ ಬಗ್ಗೆ ಎನ್ಕ್ವೈರಿ ಆಗಬೇಕು, ತನಿಖೆ ಮಾಡ್ತೀವಿ ಅಂತ. ಯಾಕಂತ ಹೇಳಿದ್ರೆ ಕರ್ನಾಟಕ ಕೇಡರ್ ಆಫೀಸರ್ ಹೈದರಾಬಾದ್ ಪೋಸ್ಟಿಂಗ್ ಆಗಿರ್ಬೇಕಾದ್ರೆ IPS ಟ್ರೈನಿಂಗ್ ಸೆಂಟರ್ ಅಲ್ಲಿ ಪೋಸ್ಟಿಂಗ್ ಆಗಿರ್ಬೇಕಾದ್ರೆ ಅಲ್ಲಿ ಡೆತ್ ಆಗಿರುವಂತದ್ದು. ಮತ್ತೆ ಇದರ ಹಿಂದೆ ಯಾವುದೇ ಒಂದು ತರದ ಕಾಣದ ಕೈಗಳು ವರ್ಕ್ ಆಗಿದೆಯಾ ಅಥವಾ ಚಿಕಿತ್ಸೆಯಲ್ಲೇನೋ ಹೆಚ್ಚು ಕಮ್ಮಿ ಆಗಿದೆ, ಏನೋ ಲೋಪಗಳು ಕಂಡು ಬಂದಿದೆಯಾ ಅಂತ ಒಂದು ಡೌಟ್ ಬಂದ ಕಾರಣ ಒಂದು ಎನ್ಕ್ವೈರಿ ಆರ್ಡರ್ ಮಾಡಿರ್ತಾರೆ. ಹಾಗಾಗಿರ್ಬೇಕಾದ್ರೆ ಈ ಕಳೆದ ತಿಂಗಳೇನೋ 2 ವಾರದ ಒಳಗೆ ತಜ್ಞರನ್ನು ಒಳಗೊಂಡಂತ ಒಂದು ಉನ್ನತ ಮಟ್ಟದ ಒಂದು ಸಮಿತಿಯನ್ನು ರಚನೆ ಆಗಿದೆ. ಡಾಕ್ಟರ್ ದೇವಿ ಶೆಟ್ಟಿ ನೇತೃತ್ವದಲ್ಲಿ ಡೈರೆಕ್ಟರ್ ಆಫ್ ಹೆಲ್ತ್ ಎಜುಕೇಶನ್ ಮತ್ತೆ ಕುಟುಂಬ ಕಲ್ಯಾಣ ಇಲಾಖೆ 2 ಇಲಾಖೆಯ ಮುಖ್ಯಸ್ಥರು ಮತ್ತೆ
ಸದಸ್ಯರು ಜಯದೇವ ಹೃದಯ ಸಂಬಂಧಿ ಕಾಯಿಲೆಗಳ ಪ್ರಾಧ್ಯಾಪಕರನ್ನು ಒಳಗೊಂಡ ಒಂದು ಸಮಿತಿಯನ್ನು ಇದು ಮಾಡಿದ್ದಾರೆ. ಈಗಾಗಲೇ ಇದಕ್ಕೆ ಸಂಬಂಧಪಟ್ಟಂತ ಒಂದು ಪ್ರಾಥಮಿಕ ಒಂದು ರಿಪೋರ್ಟ್ ಏನಿದೆ, ಯಾಕಂದ್ರೆ ನಾವು ನೋಡಬಹುದು ಇಲ್ಲಿ 25ನೇ ತಾರೀಕು H1N1 ನಿಂದ ಅಡ್ಮಿಟ್ ಆದಂತ ಒಬ್ಬ ವ್ಯಕ್ತಿ 28ನೇ ತಾರೀಕಿಗೆ ಹಾರ್ಟ್ ಮತ್ತೆ ಲಂಗ್ಸ್ ಸಂಬಂಧಪಟ್ಟ ಕಾಯಿಲೆಯಿಂದ ಡೆತ್ ಆಗಿರುತ್ತೆ. ಇದಕ್ಕೆ ಸಂಬಂಧಪಟ್ಟ ಈ ಲೂಪ್ ಹೋಲ್ ಗಳನ್ನ ಹಿಡ್ಕೊಂಡ್ಬಿಟ್ಟು ಒಂದು ರಿಪೋರ್ಟ್ ಅನ್ನ ಪ್ರೈಮರಿ ರಿಪೋರ್ಟ್ ಅನ್ನ ಪ್ರಿಪೇರ್ ಮಾಡಿರುವಂತದ್ದು. ಈ ಪ್ರೈಮರಿ ರಿಪೋರ್ಟ್ ಈಗಾಗಲೇ ಇವರಿಗೆ ಒಂದು ಉನ್ನತ ಮಟ್ಟದ ಒಂದು ಏನು ತಾರ್ಕಿಕಕ್ಕೆ ಒಂದು ಎಂಟ್ ಮಾಡುವಂತ ಒಂದು ಪಾಯಿಂಟ್ಗೆ ಬಂದು ಕೊಟ್ಟಿರುವಂತದ್ದು ನಾವು ನೋಡಬಹುದು ಶರ್ಮಿತಾ. ಫೈನ್. ಅಂದ್ರೆ ಇವಾಗ ಅಲ್ವಿನ್ ಇನ್ನೊಂದು ಡೌಟ್ ಏನು ಅಂದ್ರೆ ಸಾಕಷ್ಟು ಅನುಮಾನ ಏನ್ ವ್ಯಕ್ತವಾಗಿತ್ತು. ಸೊ ಈ ಸಾವಲ್ಲಿ H1N1 ಅಂತಾರೆ, ಆದ್ರೆ ದಿಢೀರಂತ ಸೊ ಬೇರೆ ಬೇರೆ ಅಂಗಾಂಗಗಳಿಗೂ ಕೂಡ ಏನು ವೈಫಲ್ಯದಿಂದಾನೇ ಮೃತಪಟ್ಟಿದ್ದಾರೆ ಅಂತ ಒಂದು ಡೌಟ್ ಏನ ವ್ಯಕ್ತಪಡಿಸಿದ್ರು ಡಾಕ್ಟರ್ ಕೂಡ. ಬಟ್ ಈ ವರದಿಗೂ ಈ ಸಾವಿಗೂ ಸಾಕಷ್ಟು ವ್ಯತ್ಯಾಸಗಳಿದೆ, ತಾಳೆ ಆಗ್ತಾ ಇಲ್ಲ ಅಂತ ಒಂದು ಡೌಟ್ ವ್ಯಕ್ತಪಡಿಸಿದ್ರಲ್ಲ. ಸೊ ಅದ್ರ ಬಗ್ಗೆ ಏನಾದ್ರೂ ವರದಿಯಲ್ಲಿ ಬರುವಂತ ಚಾನ್ಸಸ್ ಇದೆಯಾ? ಅದ್ರ ಬಗ್ಗೆ ಮೆನ್ಷನ್ ಮಾಡಿರುವಂತ ಚಾನ್ಸಸ್ ಎಷ್ಟು ಮಟ್ಟಿಗಿದೆ ಶರ್ಮಿತಾ? ಇಲ್ಲಿ ಮುಖ್ಯವಾಗಿ ನೋಡುವಂತದ್ದು ಈ 3 days ಗ್ಯಾಪ್, 25th to 28th ಅಂತ ಹೇಳ್ಬೋದು. ಈ 3 ದಿನದ ಗ್ಯಾಪ್ ಅಲ್ಲೇ ಇಲ್ಲಿ ಇರುವಂತಹ ಒಂದು ಡೌಟ್. ಈ ಡೌಟ್ ಅನ್ನು ಯಾವ ತರ ಇಲ್ಲಿ ಇದು ಮಾಡ್ತಾರೆ. ಮತ್ತೆ ಇಲ್ಲಿ ನೋಡಬಹುದು ಎಕ್ಸ್ಪರ್ಟ್ಗಳು, ಡಾಕ್ಟರ್ ದೇವಿ ಶೆಟ್ಟಿ ಇರಬಹುದು, ಹಾರ್ಟ್ ಎಕ್ಸ್ಪರ್ಟ್ಸ್, ಮತ್ತೆ ಇದಕ್ಕೆ ಲಂಗ್ಸ್ ಎಕ್ಸ್ಪರ್ಟ್ ಇದ್ದಾರೆ, ಮತ್ತೆ ಇನ್ನೊಂದು ಸೈಡ್ ಅಲ್ಲಿ ಡಾಕ್ಟರ್ ರವಿ ಅಂತ ಇನ್ನೊಬ್ರು ಇದ್ದಾರೆ, ಮತ್ತೆ ಹೆಲ್ತ್ ಡಿಪಾರ್ಟ್ಮೆಂಟ್ ಎಕ್ಸ್ಪರ್ಟ್ಸ್ ಅಂತ ಹೇಳಿದ್ರೆ ಇಲ್ಲಿ 6 ಜನ ಏನು ಎಕ್ಸ್ಪರ್ಟ್ಸ್ ಇದ್ದಾರೆ. ಇವರು ಮುಖ್ಯವಾಗಿ ಈ ಲೂಪ್ ಹೋಲ್ ಅನ್ನು ನೋಡಿರುವುದು. ಇಲ್ಲಿ H1N1 ಅಂತ ಒಂದಿನ ಅಡ್ಮಿಟ್ ಆಗ್ತಾರೆ, ಅಡ್ಮಿಟ್ ಆಗಿ H1N1 ಅಂತ ಅನೌನ್ಸ್ ಮಾಡ್ತಾರೆ. ಅದರ ನಂತರ 3 ದಿನದ ಒಳಗೆ ಅಂದ್ರೆ 28th ಮಧ್ಯಾಹ್ನದ ಹೊತ್ತಿಗೆ ಸಾಧಾರಣ ಇವರಿಗೆ ಈ ತರ ಸಮಸ್ಯೆ ಹಾರ್ಟಿಗೆ ಮತ್ತೆ ಲಂಗ್ಸಿಗೆ ಸಂಬಂಧ. ಹಾಗಾದ್ರೆ H1 ಅಂದ್ರೆ ಏನು ಸ್ಪೆಸಿಫೈಡ್, ಮತ್ತೆ ಹಾರ್ಟಿಗೆ ಸಂಬಂಧಪಟ್ಟ ಸಮಸ್ಯೆಗಳಾದ್ರೆ ಏನು ಸ್ಪೆಸಿಫೈ ಮಾಡ್ಬೇಕು. ಮತ್ತೆ ಇಲ್ಲಿ ಡೆತ್ ಆಗ್ಲಿಕ್ಕೆ 3 ದಿನದಲ್ಲಿ ಯಾವುದೇ ತರದ ಒಂದು ರಿಪೋರ್ಟ್ ಇರಲ್ಲ. ಇದು ಏನ್ ಡಿಫರೆನ್ಸ್ ಅಂತ ಒಂದು ರಿಪೋರ್ಟ್ ಅನ್ನು ರೆಡಿ ಮಾಡಿರುವಂತದ್ದು ಶರ್ಮಿತಾ. ಓಕೆ, ಥ್ಯಾಂಕ್ ಯು ಅಲ್ವಿನ್ ತಮ್ಮೆಲ್ಲ ಇನ್ಫಾರ್ಮೇಶನ್ಗೆ.